ನಮಸ್ಕಾರ ಎಲ್ಲರಿಗೂ. ಆ ಈ ಪುಸ್ತಕ ಪರಿಚಯ ಅನ್ನೋ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನಾನು. ಇವತ್ತಿನ ನನ್ನ ಪುಸ್ತಕ ಬಂದ್ಬಿಟ್ಟು ಎಸ್ ಎಲ್ ಭೈರಪ್ಪ ಅವರ ಲೇಖನಿಯಿಂದ ರಚಿತವಾಗಿರತಕ್ಕಂತಹ ವಂಶವೃಕ್ಷ ಪುಸ್ತಕ. ಈ ಪುಸ್ತಕದ ವಿಶೇಷತೆ ಏನು ಅಂದ್ರೆ ಆಧುನಿಕತೆ, ಸಾಮಾಜಿಕ ಕಟ್ಟುಪಾಡುಗಳು, ಹಾಗೆ ಸುಮಾರಷ್ಟು ಒಂದು ಗೊಂದಲಗಳನ್ನ ಪಾತ್ರಗಳ ಮೂಲಕ ಉತ್ತರಗಳನ್ನ ಹೇಳ್ತಾರೆ. ಎಸ್ ಎಲ್ ಭೈರಪ್ಪ ಅವರ ವಿಶೇಷತೆಯೇ ಹಾಗೆ. ಯಾಕೆ ಅಂದ್ರೆ ಅವರು ಯಾವುದನ್ನು ನೇರವಾಗಿ ಇದೇ ಸತ್ಯ, ಇದು ಸುಳ್ಳು, ಇದು ಸರಿ, ಇದು ತಪ್ಪು ಅಂತ ಎಲ್ಲೂ ತಿಳಿಸಲ್ಲ. ಯಾವುದೇ ಬುಕ್ಕನ್ನು ನಾವು ಓದಿದ್ರು, ಗೃಹಭಂಗ ಆಗಿರ್ಬೋದು, ಸಾಕ್ಷಿ ಆಗಿರ್ಬೋದು, ದೂರ ಸರಿದರು ಆಗಿರ್ಬೋದು, ಯಾವುದೇ ಬುಕ್ಕನ್ನು ನಾವು ಓದಿದ್ರು ಕೂಡ ಅವರು ನೇರವಾಗಿ ಯಾವುದನ್ನು ಉತ್ತರ ಹೇಳಿರಲ್ಲ. ಅವರು ಒಂದೊಂದು ಪಾತ್ರಗಳ ಮೂಲಕ ಓದುಗರಿಗೆ ಪ್ರಶ್ನೆಯನ್ನು ಹುಟ್ಟು ಹಾಕಿ ಓದಲು ಇನ್ನಷ್ಟು ಆಸಕ್ತಿ ಬರುವ ಹಾಗೆ ಮಾಡ್ತಾರೆ. ಈ ಪುಸ್ತಕದಲ್ಲಿ ಅಂತಹದ್ದೇನಿದೆ ಎಂದರೆ, ನಾವು ಓದ್ತಾ 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 ಒಂದಷ್ಟು ಪ್ರಶ್ನೆಗಳು ನಮಗೆ ಗೊತ್ತಿಲ್ಲದೇನೆ ಹುಟ್ಕೋತವೆ. ಆ ಪ್ರಶ್ನೆಗಳಿಗೆ ಕೊನೆಯಲ್ಲಿ ಆನ್ಸರ್ ಕೂಡ ನಮಗೆ ಸಿಕ್ಕಿರುತ್ತೆ, ನಮಗೆ ಗೊತ್ತಿರಲ್ಲ. ಈ ಪುಸ್ತಕದ ಮಹಿಮೆನೇ ಹಾಗಿದೆ. ನಾನು ಓದಿದ ಮೇಲೆ ಹೇಳ್ತಾ ಇರೋದು ಈ ಪುಸ್ತಕದ ಬಗ್ಗೆ. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಬರ್ತಕ್ಕಂಥ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ವೈಚಾರಿಕತೆಗಳನ್ನ ನಮಗೆ ತಿಳಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಈ ಪುಸ್ತಕನ ಎಲ್ಲರೂ ಓದಿ ಅಂತಾನೆ ಮೊದಲನೇದಾಗಿ ಸಜೆಸ್ಟ್ ಮಾಡ್ತೀನಿ. ಈ ಪುಸ್ತಕದ ವಿಶೇಷತೆ ಹಾಗೂ ಪಾತ್ರಗಳೇನಪ್ಪಾ ಅಂದ್ರೆ, ಶ್ರೋತ್ರಿ ಎಂಬತಕ್ಕಂತಹ ಒಬ್ರು ಮುಖ್ಯ ವ್ಯಕ್ತಿ ಇದರಲ್ಲಿ ಬರ್ತಾರೆ. ಅವರು ಪಾಂಡಿತ್ಯ, ಸಂಸ್ಕೃತಿ, ಸಂಸ್ಕೃತ ಭಾಷೆ, ಇದರ ಬಗ್ಗೆ ಎಲ್ಲ ತಿಳಿದಕ್ಕಂಥ ವ್ಯಕ್ತಿ. ಹಾಗೆ ಅವರ ವಂಶ ಅನ್ನೋದ್ರ ಬಗ್ಗೆ ಅಪಾರ ಅಭಿಮಾನಗಳನ್ನ ಇಟ್ಕೊಂಡು ಕಟ್ಟುನಿಟ್ಟುಗಳನ್ನ ಅನುಸರಿಸಿಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬರು ವ್ಯಕ್ತಿಯಾಗಿರ್ತಾರೆ. ಅವರ ಮಗ ನಂಜುಂಡ ಅಂತ, ಅವರಿಗೆ ಸೊಸೆ ಒಬ್ರು ಇರ್ತಾರೆ, ಕಾತ್ಯಾಯಿನಿ ಅಂತ. ಈ ನಂಜುಂಡ ಎಂಬತಕ್ಕಂಥ ವ್ಯಕ್ತಿ ಕಪಿಲ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಕಾಲು ಜಾರಿ ಬಿದ್ದು ತೀರ್ ಹೋಗ್ತಾರೆ. ಅದನಾದ ನಂತರ ಕಾತ್ಯಾಯಿನಿ ವಿಧವೆ ಆಗ್ತಾರೆ. ವಿಧವೆ ಆದ ನಂತರ ಅವರು ವಿದ್ಯಾಭ್ಯಾಸನ ತಾನು ಮುಂದುವರಿಸ್ತೀನಿ ಅಂತ ಹೋಗ್ತಾರೆ. ಅವರಿಗೆ ಮಗ ಒಬ್ಬ ಇರ್ತಾನೆ, ಅವನ್ನ ಶ್ರೋತ್ರಿಗಳೇ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಈ ಯಾರು ಕಾತ್ಯಾಯಿನಿ ಅನ್ನೋರು ಮೈಸೂರಿಗೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಅಲ್ಲಿ ರಾಜಾರಾಯರು ಅಂತ ಒಬ್ರು ಪರಿಚಯ ಆಗ್ತಾರೆ. ಅವರು ತುಂಬಾ ಒಳ್ಳೆ ವ್ಯಕ್ತಿನೇ ಆಗಿರ್ತಾರೆ. ಅವ್ರ ಮೇಲೆ ಸ್ನೇಹ, ಅದಾದ ನಂತರ ಪ್ರೀತಿ ಆಗುತ್ತೆ, ಹಾಗೆ ಮದುವೆ ಕೂಡ ಆಗ್ತಾರೆ ಗೊತ್ತಿಲ್ಲದೆ. ಇದೊಂದು ಪಾರ್ಟ್. ಆದ್ರೆ ಇನ್ನೊಂದು ಪಾರ್ಟ್ ಏನಂದ್ರೆ, ಅಲ್ಲಿ ಸದಾಶಿವರಾಯರು ಅಂತ ಯಾರು ರಾಜಾರಾಯರ ಅಣ್ಣ ಆಗಿರ್ತಾರೆ. ಅವರು ಹಿಸ್ಟ್ರಿ ಒಬ್ರು ಪಾಂಡಿತ್ಯವುಳ್ಳ ಮನುಷ್ಯ ಆಗಿರ್ತಾರೆ. ಅವರು ಹಲವಾರು ಪುಸ್ತಕಗಳನ್ನ ಬರೆದಿರ್ತಾರೆ. ಅವರು ಕೂಡ ಅವರಿಗೆ ಒಬ್ರು ಪುಸ್ತಕಗಳ ಜ್ಞಾನ, ವಿದ್ಯಾಭ್ಯಾಸದ ಜ್ಞಾನವಿಲ್ಲದೆ ಇರತಕ್ಕಂಥ ಒಬ್ರು ಹೆಂಡತಿ ನಾಗಲಕ್ಷ್ಮಿ. ಅವರು ತುಂಬಾ ಒಂದು ಅನ್ಯೋನ್ಯತೆ ಸಂಸಾರದಲ್ಲಿ ಇರ್ತಾರೆ ಮೊದಲು. ಆದ್ರೆ ನಂತರದ ದಿನಗಳಲ್ಲಿ ಅವರು ಒಂದು ಕಡೆ ಹಿಸ್ಟ್ರಿಗೆ ವಿಚಾರಗಳನ್ನ ಪಡೆಯಲು ಹೋಗಿರ್ತಕ್ಕಂಥ ದಿನಗಳಲ್ಲಿ ಅಲ್ಲಿ ಒಬ್ರು ಕರುಣ ಅಂತ ಒಬ್ರನ್ನ ಪರಿಚಯ ಆಗ್ತಾರೆ. ಅವ್ರನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಅವರಿಗೆ ಸಹಾಯ ಬೇಕಾಗಿರುತ್ತೆ ಪುಸ್ತಕ ಬರೆಯೋದಕ್ಕೆ. ಅವರ ಒಂದು ನೈತಿಕತೆಯನ್ನ ಪಾಲಿಸುವಂತ ವ್ಯಕ್ತಿಯಾಗಿರ್ತಾರೆ ಕರುಣ ಅವರು. ಅವ್ರನ್ನ ಕರ್ಕೊ ಬರ್ತಾರೆ. ಅವರು ಮದುವೆ ಆಗ್ತಾರೆ. ಅವ್ರನ್ನೇ ಒಂದು ಸಪರೇಟ್ ಮನೇಲಿ ಇರ್ತಾರೆ, ಇವ್ರನ್ನ ಒಂದು ಮನೇಲಿ ಇರ್ತಾರೆ. ಇದೆಲ್ಲ ಒಂದಷ್ಟು ವಿಷಯಗಳು ನಾವು ಇದರಲ್ಲಿ ನೋಡ್ಬೋದು. ಇದರ ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ, ಈ ಆಧುನಿಕತೆ ಹಾಗೆ ಸಾಂಪ್ರದಾಯಿಕ ಮೊದಲಿನಿಂದ ಬಂದಿರತಕ್ಕಂತಹ ಕಟ್ಟುನಿಟ್ಟುಗಳು, ಇವುಗಳ ನಡುವೆ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕುವಂತ ಒಂದು ಕಾದಂಬರಿ ಆಗಿದೆ. ಹಾಗೆ ಮತ್ತೆ ನಾವೇನ್ ಹೇಳ್ಬೇಕಾಗುತ್ತೆ ಅಂದ್ರೆ, ಈ ಕಾದಂಬರಿ ಬಗ್ಗೆ ವಂಶ ಅಂದ್ರೆ ನಾವು ರಕ್ತ ಸಂಬಂಧದಿಂದ ಬಂದಿರತಕ್ಕಂಥ ವಂಶವು ಅಥವಾ ಸ್ನೇಹ, ಇದರಿಂದ ಉಂಟಾದ ಸಂಬಂಧವು, ಯಾವುದೋ ಒಂದು ಸಹಾಯ ಯಾರಿಂದಲೂ ಪಡೆದಂತಹ ಉಂಟಾದ ಸಂಬಂಧಗಳು ವಂಶವೃಕ್ಷ ಆಗ್ತವು. ಹಾಗೆ ಅಥವಾ ಸ್ನೇಹ, ಪ್ರೀತಿ, ಇದರಿಂದ ಉಂಟಾಗಿರ್ತಕ್ಕಂತಹ ಒಂದಷ್ಟು ಭಾವನೆಗಳು ವಂಶಕ್ಕೆ ಸೇರ್ತವು. ಯಾವುದು ಎಂಬುದು ಇದಾಗ್ತದೆ. ಕೊನೆಯಲ್ಲಿ ಈ ಪುಸ್ತಕದ ಅರ್ಥ ಏನಂದ್ರೆ ಬದಲಾಗುತ್ತೆ. ಅಂದ್ರೆ ಯಾರು ಸಾಮಾಜಿಕ ಕಟ್ಟುಪಾಡುಗಳು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರತಕ್ಕಂಥ ಶ್ರೋತ್ರಿ, ಅವರ ಜನ್ಮ ರಹಸ್ಯನೇ ಇದರಲ್ಲಿ ಒಂದು ಟ್ವಿಸ್ಟ್ ಅಂತ ಹೇಳ್ಬೋದು. ಅವರ ಜನ್ಮ ರಹಸ್ಯನೇ ಇದರಲ್ಲಿ ಒಂದು ಟ್ವಿಸ್ಟ್ ಅಂತ ಹೇಳ್ಬೋದು. ಓದಿ ನೋಡಿ. ಯಾಕೆಂದ್ರೆ ನಾನು ಸಂಪೂರ್ಣವಾಗಿ ಹೇಳಿದ್ರೆ ಸರಿಯಾಗಲ್ಲ. ಅದೊಂದು ಜಾಗ ಪ್ರತಿಯೊಂದಕ್ಕೂ ಆನ್ಸರ್ ಕೊಡ್ತಾ ಹೋಗುತ್ತೆ. ಒಂದು ಪ್ಲೇಸ್ ಅಲ್ಲಿ ತನಕ ನಾವು ಓದಲೇಬೇಕಾಗುತ್ತೆ.
ಅದಾದ್ಮೇಲೆ ನಮಗೆ ಓದ್ತಕ್ಕಂತಹ ಪ್ರತಿ ಪುಟದಲ್ಲಿಯೂ ನಮಗೊಂದು ಆನ್ಸರ್ ಸಿಗ್ತಾ ಹೋಗುತ್ತೆ. ಈ ಸಮಾಜದಲ್ಲಿ ನಾವೆಲ್ಲ ನೋಡ್ತಾ ಇರ್ಬೋದು, ಒಂದಷ್ಟು ಜಾತಿ, ಧರ್ಮ, ಆ ಇದ್ರ ಬಗ್ಗೆ ನಾವು ಇವತ್ತು ಹೊಡೆದಾಡ್ತಾ ಇದೀವಿ, ಜಗಳ ಆಗ್ತಿದ್ದೇವೆ, ಕೊಲೆಗಳು, ಗಲಭೆಗಳು ಆಗ್ತಾ ಇದೆ. ಈ ವಿಷಯಗಳಲ್ಲಿ ಎಲ್ಲೋ ಇವೆಲ್ಲವನ್ನ ಸೇರಿಸಿ ನಮ್ಮ ಮನಸ್ಸಿಗೆ ಆಳವಾಗಿ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಅದರಲ್ಲೇ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ, ಹೆಣೆದಿರ್ತಕ್ಕಂಥ ಒಂದು ಕಾದಂಬರಿಯಾಗಿದೆ. ಇದೊಂದು ಮೈಸೂರಿನಲ್ಲಿ ಬ್ರಾಹ್ಮಣ ಕುಟುಂಬ ದಲ್ಲಿ ನಡೆಯತಕ್ಕಂಥ ಕಥೆ ಆಗಿದೆ. ಮುಖ್ಯವಾಗಿ ಇನ್ನೂ ಹೇಳಬೇಕಂದ್ರೆ ವಂಶದ ಬಗ್ಗೆ ಅಥವಾ ವಂಶವೃಕ್ಷ ಅನ್ನೋದ್ರ ಬಗ್ಗೆ, ಸಂಸ್ಕೃತಿ ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವೋ ಅದಕ್ಕೆಲ್ಲ ಒಂದು ಆಪೋಸಿಟ್ ಆಗಿ ಇನ್ನೊಂದು ದೃಷ್ಟಿಕೋನ ಇದೆ. ಹೀಗ್ಯಾಕೆ ನಾವೆಲ್ಲ ಮಾನವರು ಅನ್ನೋ ಒಂದು ದೃಷ್ಟಿಕೋನ ಕೂಡ ಈ ವಂಶವೃಕ್ಷ ಕೃತಿಯಲ್ಲಿದೆ. ಪ್ರತಿಯೊಬ್ರು ಓದಲೇಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ. ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗ್ತಾ ಹೋಗುವಂತ ಒಂದು ಕಾದಂಬರಿ. ಅಂತಹ ಏನೋ ಕಷ್ಟಕರವಾದ ಕಾದಂಬರಿ ಅಲ್ಲ ಇದು. ಪುಸ್ತಕಗಳೇ ಹಾಗೆ, ಸಾವಿರಾರು ಪ್ರಶ್ನೆಗಳು, ಸಾವಿರಾರು ಉತ್ತರಗಳಿಗೆ ಒಂದು ಪುಸ್ತಕ ಉತ್ತರ ಕೊಡುತ್ತೆ. ನಾವು ಸಿನಿಮಾನ ಕೂಡ ನೋಡ್ಬೋದು. ಹಾಗೆ ಇದರದ್ದೇ ಒಂದು ಸಿನಿಮಾ ಕೂಡ ಆಗಿದೆ. ಗಿರೀಶ್ ಕಾರ್ನಾಡ್ ಹಾಗೂ ಬಿ ಕಾರಂತರವರು ಸೇರಿ ಒಂದು ಸಿನಿಮಾ, ಈ ಪುಸ್ತಕದ ಸಿನಿಮಾವನ್ನು ಮಾಡ್ತಾರೆ. ಹಾಗೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕುತ್ತೆ. ಇದನ್ನ ನಾವು ಹೇಳ್ಬೋದು. ಹಾಗೆ ನಾವು ಇವತ್ತಿನ ದಿನಗಳಲ್ಲಿ ಸಿನಿಮಾ, ಫೋನ್ ಇದಕ್ಕೆ ನಾವು ಮಾರು ಹೋಗಿದ್ದೇವೆ. ಆದ್ರೆ ಒಂದು ಪುಸ್ತಕನ ನಾವು ಓದೋದ್ರಿಂದ ಸಮಾಜದ ಮೇಲಿನ, ಒಂದು ಜೀವನದ ಮೇಲಿನ, ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ನಡವಳಿಕೆ, ಸಂಸ್ಕೃತಿ, ಇದ್ರ ಬಗ್ಗೆ ಎಲ್ಲ ದೃಷ್ಟಿಕೋನಗಳು ಬದಲಾಗ್ತಾ ಹೋಗ್ತದೆ. ನಾನು ಯಾವಾಗ್ಲೂ ಪ್ರತಿಯೊಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ, ಪುಸ್ತಕವನ್ನು ಓದಿ ಅಂತ. ಯಾಕೆ ಅಂದ್ರೆ ನಾವು ಬದುಕೋದು ಒಂದು ಜೀವನ, ಒಂದೊಂದು ಪುಸ್ತಕಗಳು ಒಂದೊಂದು ಜೀವನ ಆಗಿರ್ತದೆ. ಅದಕ್ಕಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಬದುಕೋದು ಒಂದು ಜೀವನ, ಒಬ್ಬ ಓದುಗ ಬದುಕೋದು ಅವನು ಓದಿದಷ್ಟು ಜೀವನ. ಎಷ್ಟು ಪುಸ್ತಕಗಳನ್ನು ಓದ್ತು ಅಷ್ಟು ಜೀವನವನ್ನು ಬದುಕಿರ್ತಾನೆ ಅಂತ ಹೇಳ್ಬೋದು. ನಮ್ಗೆಲ್ಲರಿಗೂ ನಾವು ಹುಟ್ಟುತ್ತೇವೆ, ಸಾಯ್ತೇವೆ, ಅದರ ನಡುವೆ ಏನಾದ್ರೂ ಮಾಡಬೇಕು, ಏನಾದ್ರೂ ತಿಳ್ಕೋಬೇಕು ಅನ್ನೋ ಒಂದು ಇದಿರುತ್ತೆ. ಪ್ರತಿಯೊಂದು ಪುಸ್ತಕಗಳು ಒಂದೊಂದು ಮಾರಲ್ಗಳನ್ನ ಕೊಡ್ತವೆ. ಪ್ರತಿಯೊಬ್ರು ಓದಿ. ಹಾಗೆ ಈ ವಂಶವೃಕ್ಷ ಪುಸ್ತಕವನ್ನ ಪ್ರತಿಯೊಬ್ರು ಓದ್ಲೇಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಎಸ್.ಎಲ್. ಭೈರಪ್ಪ ಅವರದು. ಮುಂದಿನ ಪುಸ್ತಕಗಳ ಜೊತೆ ಒಳ್ಳೊಳ್ಳೆ ಮಾಹಿತಿಗಳೊಂದಿಗೆ ನಾನು ಬರ್ತೀನಿ. ಧನ್ಯವಾದಗಳು.